ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ರಾಜ್ಯದ ಬರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಜನರ ಸಂಕಷ್ಟಕ್ಕೆ ಮಿಡಿಯುವಂತ ಒಂದು ಒಳ್ಳೆಯ ಕೆಲಸವನ್ನ ಸನ್ಮಾನ್ಯ ನರೇಂದ್ರ ಮೋದಿಯವರು ಮಾಡಿದ್ದಾರೆ. ಸನ್ಮಾನ್ಯ ನರೇಂದ್ರ ಮೋದಿಯವರು ಚುನಾವಣೆ ಪ್ರಕ್ರಿಯೆ ಇರೋದ್ರಿಂದ ಮತ್ತು ಕರ್ನಾಟಕದ ಸರ್ಕಾರ ಡಿಲೇ 3.5 ತಿಂಗಳು ಡಿಲೇ ಮಾಡಿ ಬರಕ್ಕೆ ಮನವಿಯನ್ನ ಕೊಟ್ಟಿರುವಂಥದ್ದು. ಮತ್ತೆ ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಆಗಿ ಕೋಡ್ ಆಫ್ ಕಂಡಕ್ಟ್ ಬಂದಿದ್ದರಿಂದ ಕೇಂದ್ರ ಸರ್ಕಾರ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದು ನಾವು ಹಲವಾರು ರಾಜ್ಯಗಳಿಗೆ ತಮಿಳುನಾಡು, ಅಸ್ಸಾಂ, ಬೇರೆ ಬೇರೆ ರಾಜ್ಯ ಸೇರಿದಂತೆ ಕರ್ನಾಟಕವು ಸೇರಿದಂತೆ ರಾಜ್ಯಗಳಿಗೆ ಹಣವನ್ನು ಬಿಡುಗಡೆ ಮಾಡಬೇಕು, ಅದಕ್ಕೋಸ್ಕರ ಅನುಮತಿ ಕೊಡಿ ಅಂತ ಕೇಳಿದ್ದು ಕೇಂದ್ರ ಸರ್ಕಾರ. ಅನುಮತಿಯನ್ನ ಪಡೆದಿದ್ದು ಕೇಂದ್ರ ಸರ್ಕಾರ, ಕೊಟ್ಟಿದ್ದು ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರ ಹೇಳಿಗಳ ರೀತಿಯಲ್ಲಿ ಖಜಾನೆ ಬರಿದಾಗಿದೆ ಅನ್ನೋದನ್ನ ಜನಗಳ ಮುಂದೆ ಹೇಳೋಕೆ ಯೋಗ್ಯತೆಯನ್ನ ಕಳ್ಕೊಂಡಂತ ಸರ್ಕಾರ. ಕರ್ನಾಟಕದ ತೆರಿಗೆ ಸಂಗ್ರಹಣ ಕುಸಿದು ಹೋಗಿರೋದು ಇಡೀ ರಾಜ್ಯದ ಜನತೆಗೆ ಗೊತ್ತಿರುವಂಥದ್ದು. ಹಣ ಇಲ್ಲ ಕರ್ನಾಟಕದಲ್ಲಿ, ಏನಿಲ್ಲ ಅಂದ್ರೆ ಕರ್ನಾಟಕದ ಖಜಾನೆ ಖಾಲಿ ಖಾಲಿ ಖಾಲಿ. ಇಂಥ ಸಂದರ್ಭದಲ್ಲಿ ನಾವು ಕೋರ್ಟ್ಗೆ ಹೋದ್ರಿ, ಹಣ ಬಿಡುಗಡೆ ಆಯ್ತು ಅನ್ನೋದು ಶುದ್ಧ ಸುಳ್ಳು. ಇವ್ರು ಹೋಗಕ್ ಮುಂಚೆನೆ, ಇವ್ರು ಕೋರ್ಟ್ಗೆ ಹೋಗಕ್ ಮುಂಚೆನೆ ಚುನಾವಣಾ ಆಯೋಗಕ್ಕೆ ನಿರ್ಮಲಾ ಸೀತಾರಾಮನ್ ಪತ್ರವನ್ನು ಬರೆದಿದ್ದಾರೆ. ಅದನ್ನ ನೋಡ್ಕೊಂಡು ಇವ್ರು ಹೆಂಗೂ ಕೊಡಕ್ಕೆ ತಯಾರು ಮಾಡ್ತಾ ಇದ್ದಾರೆ, ಹೆಂಗೂ ಕೊಟ್ಬಿಡ್ತಾರೆ, ನಾವು ಕೇಳಿ ನಾವು ಡಿಮ್ಯಾಂಡ್ ಮಾಡಿ ತಗೊಂಡಾಗ ಆಗ್ಬೇಕು ಅನ್ನೋ ಒಂದು ದುರುದ್ದೇಶ ಇಟ್ಕೊಂಡು ಅಪೀಲ್ ಹೋಗಿರೋ. ಒಂದೇ ರಾಜ್ಯಕ್ಕೆ ಏನು ಕೊಟ್ಟಿಲ್ಲ, ತಮಿಳುನಾಡಿಗೂ ಕೊಟ್ಟಿದ್ದಾರೆ, ಅಸ್ಸಾಂಗೂ ಕೊಟ್ಟಿದ್ದಾರೆ, ಬೇರೆ ರಾಜ್ಯಕ್ಕೂ ಕೊಟ್ಟಿದ್ದಾರೆ. ಕೋರ್ಟ್ಗೆ ಹೋಗಿದ್ರೆ ನನಗೆ ಇರುವಂತ ಸಾಮಾನ್ಯ ಜ್ಞಾನದಲ್ಲಿ ಯಾರು ಕೋರ್ಟ್ಗೆ ಅಪೀಲ್ ಹೋಗ್ತಾರೋ ಅವ್ರಿಗೆ ಇಮಿಡಿಯೇಟ್ ಅವ್ರಿಗೆ ರಿಲೀಸ್ ಆಗ್ಬೇಕಾಗಿರೋದು ಪದ್ಧತಿ. ಅದು ಯಾರು ಹೋಗ್ತಾರೋ ಅವ್ರಿಗೆ ರಿಲೀಸ್ ಆಗೋದು ಪದ್ಧತಿ. ಅದು ಇಲ್ಲೇನು ಆಗಾಗಿಲ್ಲ. ಸಿದ್ದರಾಮಯ್ಯ ಸುಳ್ಳು ರಾಮಯ್ಯ, ಹೆಸರು ಬದಲಾಯಿಸ್ಕೊಬೇಕು. ಸಿದ್ದರಾಮಯ್ಯ ಸುಳ್ಳು ರಾಮಯ್ಯ, 2 ನಾಲಿಗೆಯ ರಾಮಯ್ಯ. ರಾವಣನಿಗೆ 10 ತಲೆ 10 ನಾಲಿಗೆ ಇತ್ತಂತೆ, ಸಿದ್ದರಾಮಯ್ಯನಿಗೂ ಹಂಗೆ 10 ನಾಲಿಗೆ ಇಟ್ಕೊಂಡು ಮಾತಾಡ್ತಾ ಇದ್ದಾನೆ. ನಾನು ರಾಜ್ಯದ ಜನತೆಗೆ ವಿನಂತಿ ಮಾಡ್ತೀನಿ, ಸಿದ್ದರಾಮಯ್ಯ ಏನ್ ಕೇಳ್ತಾ ಇದ್ದಾರೆ, ಎಷ್ಟು 18,172 ಕೋಟಿ ಕೊಡಬೇಕು ನಮ್ಗೆ ಅಂತ ಕೇಳ್ತಾ ಇದ್ದಾರೆ. ನಮ್ಗೆ ಕೊಟ್ಟಿರೋದು 3,454 ಕೋಟಿ ಕೊಟ್ಟಿರೋದವರು, ಕೊಡಬೇಕಾಗಿರೋದು 18,172 ಕೊಡಬೇಕಾಗಿರುವಂತ. ನೀನ್ ನಾಲಿಗೆ 2 10 ನಮಗೆ ಅರ್ಥ ಆಗ್ಬೇಕು. ಸುಳ್ಳು ರಾಮಯ್ಯನವರೇ, ನೀವೇ ಹೇಳಿದ್ದೀರ ನಮಗೆ NDRF ರೂಲ್ಸ್ ಪ್ರಕಾರ ಬರಬೇಕಾಗಿರೋದು 4,860 ಕೋಟಿ ಅಂತ ನೀವೇ ಹೇಳಿದ್ದೀರ. ಅದನ್ನ ವಿಡಿಯೋ ಬೇಕಾದ್ರೆ ನಾವು ಗೈಡ್ಲೈನ್ಸ್ ಪ್ರಕಾರ ನಾವು ಪರಿಹಾರ ಕೇಳಿರೋದು 4,860 ಕೋಟಿ, ನಾವು ಕೇಳಿರೋದು 4,860 ಕೋಟಿ, ನಾವು ಕೇಳಿರೋದು 4,860 ಕೋಟಿ ಮೆಮೊರಾಂಡಮ್ ಮೂಲಕ ಕೇಳಿರ್ತಕ್ಕಂಥದ್ದು. ನಾವು 18,172 ಕೋಟಿ ಕೇಳಿದ್ರೆ ಅವರು 3,464 ಕೋಟಿ ಕೊಟ್ಟಿದ್ದಾರೆ. ನಾವು 18,172 ಕೋಟಿ ಕೇಳಿದ್ರೆ ಅವರು 3,000. ಈಗ ಸಿದ್ದರಾಮಯ್ಯ ಹೇಳಿರೋದನ್ನ ನಿಮ್ಗೆ ವಿಡಿಯೋ, ಅವ್ರು ಮಾತಾಡಿರೋ ವಿಡಿಯೋ ತೋರಿಸಿದ್ದೀನಿ. ಯಾಕಂದ್ರೆ ಪತ್ರಿ ಏನಾನ ಹೇಳಿದ್ರೆ ನಾನು ಹೇಳೇ ಇಲ್ಲ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಸುಳ್ಳು ರಾಮಯ್ಯ ಅಲ್ವಾ. ಸುಳ್ಳು ರಾಮಯ್ಯ
ಸುಳ್ಳು ಕುಮಾರ್, ಡಿ ಕೆ ಶಿವಕುಮಾರ್ ಅಲ್ಲ, ಸುಳ್ಳು ಕುಮಾರ್, ಗುರುಡೆ ಕುಮಾರ್ ಸುಳ್ಳು ಹೇಳ್ಬಿಡ್ತಾರೆ ಅಂತೇಳಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿದೆ. ಇನ್ನೊಂದ್ಸರಿ ಹಾಕ್ಬೇಕಾ? ಅಷ್ಟು ಮಾತ್ರ ಹಾಕಪ್ಪ. ಅವನು ಹೇಳಿ 464 ಕೋಟಿ ಕೊಟ್ಟಿದ್ದಾರೆ. ನಾವು ಗೈಡ್ಲೈನ್ಸ್ ಪ್ರಕಾರ ನಾವು ಪರಿಹಾರ ಕೇಳಿರೋದು 4860 ಕೋಟಿ. ಸಾಕ್ಬಿಡಪ್ಪ. ನಾವು ಅರ್ಥ ಆಯ್ತಲ್ಲ? ನಾವು ಗೈಡೆನ್ಸ್ ಪ್ರಕಾರನೇ ಕೇಳಿರೋದು 4800. ಅವ್ರ ಬಾಯಲ್ಲೇ ಬಂದೈತಲ್ಲ. ಯಾವ ನಾಲಿಗೆ ಇಟ್ಕೊಂಡು ಮಾತಾಡ್ತೀರಾ ಸಿದ್ದರಾಮಯ್ಯನವ್ರೆ? ನೀವೇ ಹೇಳಿದ್ದೀರಾ. ಅಲ್ಲಿ ಹೋಗಿ ಪ್ರೊಟೆಸ್ಟ್ ಮಾಡ್ತಿರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಆ ಸ್ಥಾನದಲ್ಲಿ ಕೂತ್ಕೊಳ್ಳುವಂತ ಗೌರವ ಉಳಿಸ್ಕೊಂಡಿಲ್ಲ ನೀವು. ಹಿಂಗೆ ಡಬಲ್ ನಾಲಿಗೆಯನ್ನ ನೀವು ಮಾಡಿದ್ರೆ ರಾಜ್ಯದ ಜನ ಯಾವ ರೀತಿ ನಂಬೇಕು ನಿಮ್ಮನ್ನ? ನೀವು ಕೇಳಿರೋದೇ 4860 ರೂಪಾಯಿ. ನೀವೇ ಹೇಳಿದಿರ, ನಿಮ್ ಬಾಯಲ್ಲೇ ನಿಮ್ಮ ನಾಲಿಗೆಯಲ್ಲೇ ಹೇಳಿದಿರ. ಈಗ ಎರಡನೇ ನಾಲಿಗೆ ಉಪಯೋಗ ಮಾಡಿ ಇನ್ನೊಂದು ನಾಲಿಗೆಯಲ್ಲಿ ನೀವು ನಾನು 18,172 ಕೋಟಿ ಕೇಳಿದ್ದೆ ಅಂತ ಯಾವ ಮುಖ ಇಟ್ಕೊಂಡು ಕೇಳ್ತೀರ? ನನ್ಗನ್ಸ್ತದೆ ಕಾಂಗ್ರೆಸ್ ಈ ರಾಜ್ಯದಿಂದ ತೊಲಗಬೇಕು. ತೊಲಗಲಿ ಕಾಂಗ್ರೆಸ್ ತೊಲಗಬೇಕು. ಇಲ್ಲ ರಾಜ್ಯಕ್ಕೆ ಉಳಿಗಾಲ ಇಲ್ಲ. ಬರೀ ಡಬಲ್ ಎರಡು ನಾಲಿಗೆಗಳ ಮಾತನ್ನ ಆಡುವಂತ ಎರಡು ವ್ಯಕ್ತಿಗಳು, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಎರಡು ನಾಲಿಗೆಯ ವ್ಯಕ್ತಿಗಳು ಇವರಿಬ್ಬರು. ಇವರಿಂದ ರಾಜ್ಯಕ್ಕೆ ಒಳಿತಾಗಲ್ಲ. ಡಬಲ್ ನಾಲಿಗೆ ಇರುವಂತ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ತೊಲಗಲಿ ಅನ್ನೋ ಘೋಷಣೆಯನ್ನ ನಾನು ಕೂಗ್ತಾ ಇದ್ದೀನಿ. ಒಂದು ಸ್ವಲ್ಪ ಟೈಮ್ ತಗೊಂತೀನಿ ದಯವಿಟ್ಟು. ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇದ್ರೆ ನಾನು ಹೇಳುವಂತ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಇಲ್ಲಿ ಹೇಳ್ತೀನಿ, ನಿಮ್ಗೆ ಕೊಡ್ತೀನಿ, ಆ ದಾಖಲೆಗಳನ್ನು ಕೊಡ್ತೀನಿ. ಹೇಳುವಂತ ಸ್ಟ್ಯಾಟಿಸ್ಟಿಕ್ಸ್ ನಾನು ಕೊಡ್ತಾ ಇದ್ದೀನಿ. ಈ ಸ್ಟ್ಯಾಟಿಸ್ಟಿಕ್ ಕೊಟ್ಟಾದ್ರೆ ಇದು ನಿಜ ಆದ್ರೆ ಸಿದ್ದರಾಮಯ್ಯನವರು ತನ್ನ ಕುರ್ಚಿಗೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಇಮಿಡಿಯೇಟ್. ಅನ್ಯಾಯ ಮಾಡಿದ್ದಾರೆ ಕೇಂದ್ರ ಸರ್ಕಾರ, ಕಾಂಗ್ರೆಸ್ಗೆ ಅನ್ಯಾಯ. ಕಾಂಗ್ರೆಸ್ ಪಾರ್ಟಿ ಬಹಳ ಇದ್ದಾಗೆಲ್ಲ ನಾವೇನು ರಾಜ್ಯಕ್ಕೆಲ್ಲ ಹರಿದು ಬಂದ್ಬಿಟ್ಟಿದೆ ದುಡ್ಡು, ಸಾಕಷ್ಟು ದುಡ್ಡನ್ನು ನಾವು ಕೊಟ್ಟಿದ್ದೀರಿ ನಮ್ಮ ಸರ್ಕಾರ ಇದ್ದಾಗ. ಮೋದಿಯವರ ಸರ್ಕಾರ ಬಂದ ಮೇಲೆ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ವಿಶೇಷವಾಗಿ NDRF ಮತ್ತು SDRF ಹಣ ಅಂತ ಹೇಳಿದ್ದಾರೆ. ಒಂದು ನಿಧಾನದಾಗಿ ಹೇಳ್ತೀನಿ, ದಯವಿಟ್ಟು ನೋಡಿ. 2004-05 ಕಾಂಗ್ರೆಸ್ ಸರ್ಕಾರ, ಸೋನಿಯಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರ, UPA ಡ್ರಾಟ್ 2004-05 ಡ್ರಾಟ್ ಅಂದ್ರೆ ಬರಗಾಲ. ನವೆಂಬರ್ ಅಲ್ಲಿ ನಾವು ಕರ್ನಾಟಕ ರಾಜ್ಯದ ಜನ ಸರ್ಕಾರ ಅವತ್ತು ಬೇಡಿಕೆ ಇಟ್ಟಿದ್ದು, ಕರ್ನಾಟಕ ಸರ್ಕಾರ ಬೇಡಿಕೆ ಇಟ್ಟಿದ್ದು 1147.70 ಲಕ್ಷ. ಮಾಡ್ತೀನಿ, 1147 ಅಷ್ಟೇ ಸಾಕ್ಬಿಡಿ, ಪಾಯಿಂಟ್ ಬೇಡ ಅಷ್ಟೇ. 1147 ಗೌರವಾನ್ವಿತ ಕಾಂಗ್ರೆಸ್ಸಿನ ಸೋನಿಯಾ ಗಾಂಧಿ ನೇತೃತ್ವ. ನಾವಿಷ್ಟೊಂದು 1140 ಕೇಳಿದ ತಕ್ಷಣ ಅವರೇನ್ ಮಾಡಿದ್ರು, 1147 ಕೋಟಿನ ರಿಲೀಸ್ ಮಾಡ್ತಾರೆ ಅಂತ ತಿಳ್ಕೊಂಡಿದ್ರಿ ನಾವೆಲ್ಲ. ಬಿಡುಗಡೆ ಮಾಡಿದ್ದು 63 ಕೋಟಿ. ಬಿಡುಗಡೆ ಮಾಡಿದ್ದು 63 ಕೋಟಿ. ಕೇಳಿದ್ದು 1147, ಬಿಡುಗಡೆ ಮಾಡಿದ್ದು 63 ಕೋಟಿ. 2004-05 ಮುಂದೆ ಬರ್ತೀನಿ ಹಂಗೆ. SDRF ಅಲ್ಲಿ 67 ಕೋಟಿ ಬಿಡುಗಡೆ. SDRF ಅಲ್ಲಿ ಒಟ್ಟು 131 ಕೋಟಿ. ಪರ್ಸೆಂಟೇಜ್ ಲೆಕ್ಕ ಹಾಕಿದ್ರೆ, ನಾವು ಕೇಳಿರೋ ಪರ್ಸೆಂಟೇಜ್ ಲೆಕ್ಕ ಹಾಕಿದ್ರೆ 10.07% ಕೊಟ್ರು. ನಾವು ಕೇಳಿರೋ, ನಾವು ಎಷ್ಟು ಕೇಳಿದ್ರೆ ಅದರಲ್ಲಿ 10% ಮಾತ್ರ ನಮ್ಗೆ
ಕಾಂಗ್ರೆಸ್ ಸರ್ಕಾರ UPA ಸರ್ಕಾರ ಬಿಡುಗಡೆ ಮಾಡಿದೆ. 2005-6ರಲ್ಲಿ ಫ್ಲಡ್, ನಾವು ಆಗಸ್ಟ್ ಅಲ್ಲಿ ಫ್ಲಡ್, ಅಕ್ಟೋಬರ್ ಅಲ್ಲಿ ಫ್ಲಡ್. ನಾವು ಕೇಳಿದ್ದು 3 ಕಂತಲ್ಲಿ ಕೇಳಿದ್ರಿ. 3640, 1167 ಕೋಟಿ, 89 ಕೋಟಿ, ಒಟ್ಟು 4897 ಕೋಟಿ ನಾವು ಕೇಳಿದ್ವಿ. 2005-6ರಲ್ಲಿ 4897 ಕೋಟಿ ಕರ್ನಾಟಕದ ಜನ, ಫ್ಲಡ್ ಇಂದ ನೊಂದಂತ ಜನ, ಮನೆ ಮಠ ಕಳ್ಕೊಂಡಂತ ಜನ, ಬೀದಿಗೆ ಬಿದ್ದಂತ ಜನ, ನಾವು ಕೇಳಿದ್ದು 4897. ಅವರು ಕೊಟ್ಟಿದ್ದು ಕಾಂಗ್ರೆಸ್ಸಿನ ನಾಯಕರು ಬಾಯ್ ಬಡ್ಕೊಳ್ಳುವಂತ ಸಿದ್ದರಾಮಯ್ಯ ಗೌರ್ಮೆಂಟ್ ಇತ್ತಲ್ಲ, ಅವ್ರು ಕೊಟ್ಟಿದ್ದು 358 ಪರ್ಸೆಂಟೇಜ್ 9.08 ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ ಅಂತ ಅರ್ಥಲ್ಲ, 10% ಇಂದ ಒಳಗಡೆ ಕೊಟ್ಟಿದ್ದಾರೆ. 2006-7 ಡ್ರಾಟ್, ಅಕ್ಟೋಬರ್ ಅಲ್ಲಿ ಡ್ರಾಟ್, ಸೆಪ್ಟೆಂಬರ್ ಅಲ್ಲಿ ಫ್ಲಡ್, ಎರಡಕ್ಕೂ ಸೇರಿ ನಾವು 2858 ಕೋಟಿ ಕೇಳಿದ್ವಿ. 2858 ಕೋಟಿ ನಾವು ಕೇಳಿದ್ವಿ. ಈ ಮನೆಯಾಳ ಕಾಂಗ್ರೆಸ್ ಅವರು ಕೊಟ್ಟಿದ್ದು 226 ಕೋಟಿ, ಪರ್ಸೆಂಟೇಜ್ 11.89%. ಇದೇ ಕಾಪಿನ ಕೊಟ್ಬಿಡ್ತೀನಿ ನಿಮ್ಗೆ. ಹೋಗ್ತದೆ ಇನ್ನೊಂದ್ಸರಿ. 2006-7ರಲ್ಲಿ ಡ್ರಾಟು ಮತ್ತೆ ಫ್ಲಡ್ ಎರಡು ಆಯ್ತು. ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ನಾವು ಕೇಳಿದ್ದು ಡ್ರಾಟ್ಗೆ 1595 ಕೋಟಿ ಕೇಳಿದ್ರಿ, ಫ್ಲಡ್ಗೆ 1262 ಕೋಟಿ ಕೇಳಿದ್ರಿ. ಒಟ್ಟು 2858 ಕೋಟಿ. 2858 ಕೋಟಿ. ಅವರು ಕೊಟ್ಟಿದ್ದು 226 ಕೋಟಿ, 11.89%. 2007-8 ಇದು ವಿಚಿತ್ರ ಇದೆ. 2708 ಭರಪೂರ್ವವಾಗಿ ಕೊಟ್ಟಿದ್ದಾರೆ. ಅದನ್ನ ಅಭಿನಂದನೆ ಸಲ್ಲಿಸಬೇಕು ಕಾಂಗ್ರೆಸ್ ಅವರು. ಭರಪೂರ್ವ ಕೇಳಿದ್ದಕ್ಕೆ ಯೋಚನೆ ಮಾಡದಷ್ಟು ಕೊಟ್ಬಿಟ್ಟಿದ್ದಾರೆ. ಫ್ಲಡ್ ಜುಲೈ, ಆಗಸ್ಟ್, ಅಕ್ಟೋಬರ್, ಏಪ್ರಿಲ್, ಫ್ಲಡ್ 4 ಸರಿ. ಜುಲೈನಲ್ಲಿ ಫ್ಲಡ್ ಆದಾಗ ನಾವು ಕೇಳಿದ್ದು 400-600 ಕೋಟಿ. 2007-8ರಲ್ಲಿ ಜುಲೈನಲ್ಲಿ ಫ್ಲಡ್ ಆದಾಗ 406 ಕೋಟಿ ಕೇಳಿದ್ರಿ ಕಾಂಗ್ರೆಸ್ ಸರ್ಕಾರ. 0, 1 ರೂಪಾಯಿ ಕೊಟ್ಟಿಲ್ಲ. ಅದೇ ರೀತಿ ಆಗಸ್ಟ್ ನಾವು ಅದೇ ವರ್ಷ 7-8ರಲ್ಲಿ ಆಗಸ್ಟ್ ಅಲ್ಲಿ 1510 ಕೋಟಿ ಕೇಳಿದ್ರಿ ನಾವು ಫ್ಲಡ್. ಆಗ್ಲೂ ಕೂಡ 3 ನಾಮ ಚಿಪ್ಪು ಇರಲಿ, ಕೊನೆ ಕೂಡ 1 ನಯಾ ಪೈಸಾನು ಕೊಡ್ಲಿಲ್ಲ. ನಾವು ಕೇಳಿದ್ದು 1510 ಕೋಟಿ, 1 ನಯಾ ಪೈಸಾನು ಕೊಡ್ಲಿಲ್ಲ. ಆಮೇಲೆ ಅಕ್ಟೋಬರ್, ಏಪ್ರಿಲ್ ಅಲ್ಲಿ ಒಟ್ಟು 3941 ಕೋಟಿ ಕೇಳಿದ್ರಿ. 3941 ಅವ್ರು ಕೊಟ್ಟಿದ್ದು 178 ಕೋಟಿ. ನಾವು ಕೇಳಿದ್ದು 3941, ಅಪ್ರಾಕ್ಸಿಮೇಟ್ಲಿ 4000 ಕೋಟಿ. ಅವ್ರು ಕೊಟ್ಟಿದ್ದು 171 ಕೋಟಿ. ಇದು 4.5 ಅಂದ್ರೆ 10% ಇಲ್ಲ, 5% ಇಂದ ಒಳಗಡೆ. 100 ರೂಪಾಯಿ ಕೇಳಿದ್ರೆ 4 ರೂಪಾಯಿ ಕೊಡ್ತಾರೆ. 100 ರೂಪೀಸ್ ಕೇಳಿದ್ರೆ 4 ರೂಪೀಸ್ ಕೊಟ್ಟಾರೆ. ನಿಮ್ಮ ಯೋಗ್ಯತೆಗೆ, ಕಾಂಗ್ರೆಸ್ಸಿನ ಯೋಗ್ಯತೆ. 2008-9 ಇದು ಇನ್ನೂ ವಿಚಿತ್ರ. ಡ್ರಾಟ್ ಸೆಪ್ಟೆಂಬರ್ ಅಲ್ಲಿ ನಾವು ಕೇಳಿದ್ದು 516 ಕೋಟಿ.
516 ಕೋಟಿ ನಾವು ಕೇಳಿದ್ರಿ. ಅವ್ರು ಕೊಟ್ಟಿದ್ದು 1 ಕೋಟಿ, 1.8 ಅಂದ್ರೆ 1 ಕೋಟಿ, 1.25 ಕೋಟಿ. ಗಂಜಿ ಮಾಡ್ಕೊಂಡು ಕುಡಿಯಕ್ಕೂ ಆಗಲ್ರಿ. ಗಂಜಿ ಕುಡಿಯಕ್ಕೂ ಕೊಡದೇ ಇದ್ದಂತ ಕಾಂಗ್ರೆಸ್ ಸರ್ಕಾರ ಗಂಜಿ ಮಾಡ್ಕೊಂಡು ರೈತರು ಬೇಡಪ್ಪ ನಾವು ಗಂಜಿ ಮಾಡ್ಕೊಂಡು ಕುಡಿತೀರಿ, ರಾಗಿ ಅಂಬ್ಲಿ ಕುಡ್ತೀರಿ, ಇಲ್ಲ ಅಕ್ಕಿನ ಗಂಜಿ ಮಾಡ್ಕೊಂಡು ಕುಡಿತೀರಿ ಅಂತ ಗಂಜಿಗೂ ಕೊಡಕ್ಕೆ ಯೋಗ್ಯತೆ ಇಲ್ಲ ಅಂತ ಸರ್ಕಾರ 1 ಕೋಟಿ ಕೊಟ್ಟಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದೆಯಾ? ಕೇಳ್ತಾರಲ್ಲ, ಅನ್ಯಾಯ ಅಂತೆ. ನೀವು ಗಂಜಿ ಕೊಟ್ಟಿರಲ್ರಿ, ಗಂಜಿ ಕುಡಿಯಕ್ಕೂ ಕೊಡ್ಲಿಲ್ಲಲ್ರಿ. 1 ಕೋಟಿ ಕೊಟ್ಟಿದ್ದೀರ, 516 ಕೋಟಿ ಕೇಳಿ. ಅದಾದ್ಮೇಲೆ 2009-10 ಫ್ಲಡ್, ಡ್ರಾಟು, ಫ್ಲಡ್ 3 ಸರಿ ಫ್ಲಡ್ ಆಯ್ತು, ಡ್ರಾಟು ಆಯ್ತು. ನಾವು ಕೇಳಿದ್ದು ಯಡಿಯೂರಪ್ಪನವರು, ನಮ್ಮ ಸರ್ಕಾರ, ಬಿಜೆಪಿ ಸರ್ಕಾರ 7,759 ಕೋಟಿ ನಾವು ಕೇಳಿದ್ದು. ಅವ್ರು ಕೊಟ್ಟಿದ್ದು 957 ಕೋಟಿ, 21% ಕೊಟ್ಟಿದ್ದು. ಕಾಲ್ ಭಾಗನೂ ಕೊಟ್ಟಿಲ್ಲ. 957 ಕೋಟಿ. 2010-11 ಫ್ಲಡ್, ನಿಮ್ಗೂ ಗೊತ್ತಿದೆ. 10-11ರಲ್ಲಿ ಫ್ಲಡ್ ಆಯ್ತು ಬಹಳ. ನಮ್ಮ ಬಿಜೆಪಿ ಸರ್ಕಾರ ಫ್ಲಡ್ ಆಯ್ತು. ನಾವೆಲ್ಲ ರಿಕ್ವೆಸ್ಟ್ ಮಾಡಿದ್ರಿ, ಮನವಿ ಕೊಟ್ರಿ, ವಿನಂತಿ ಮಾಡಿದ್ರಿ, ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದ್ರಿ. ನಮ್ಮ ಎಂಪಿಗಳೆಲ್ಲ ಭೇಟಿ ಮಾಡಿದ್ರು. ಕೇಂದ್ರ ಸರ್ಕಾರಕ್ಕೆ ನಾವು ರಿಕ್ವೆಸ್ಟ್ ಅಂದ್ರೆ ವಿನಯದಿಂದ ಪ್ರಾರ್ಥನೆ ಮಾಡಿದ್ರಿ. ಎಷ್ಟು ಕೊಡಿ ಅಂತ ಕೇಳಿದ್ರೆ ಅಂದ್ರೆ 1,045 ಕೋಟಿ ರೂಪಾಯಿ ಕೊಡಿ ಅಟ್ಲೀಸ್ಟ್ ಅಂತ ನಾವು ಕೇಳಿದ್ರಿ. ನಾಟ್ ರಿಲೀಸ್, 1 ನಯಾ ಪೈಸೆನೂ ಕೊಡ್ಲಿಲ್ಲ. ಕೇಳಿದ್ದು 1,045, 1 ನಯಾ ಪೈಸೆನೂ ಕೊಡ್ಲಿಲ್ಲ. ಕಾಂಗ್ರೆಸ್ ಯೋಗ್ಯತೆ ಚಿಪ್ಪು. ಕರ್ನಾಟಕ ಜನತೆಗೆ ಚಿಪ್ ಕೊಟ್ಟಿದ್ರು, ಇದಕ್ಕಿಂತ ಬೇಕಾ? 2011-12 ತಿರ್ಗಾ ಕೇಳಿದ್ದು 6,415, 6,415 ಕೋಟಿ ಕೇಳಿದ್ರಿ ನಾವು. ಅವರು ಬಿಡುಗಡೆ ಮಾಡಿದ್ದು 479.34, 479 ಕೋಟಿ. UPA ಸರ್ಕಾರ 7.47%. ಎರಡಿದೆ. 2012-13 ಡ್ರಾಟ್ ನಾವು ಕೇಳಿದ್ದು 11,489 ಕೋಟಿ ಆಗಸ್ಟ್ ಅಲ್ಲಿ. 11,489 ಕೋಟಿ ನಾವು ಕೇಳಿದ್ವಿ. ಜನವರಿಯಲ್ಲಿ ಅವ್ರು ಬಿಡುಗಡೆ ಮಾಡಿದ್ದು 397 ಕೋಟಿ. ಎಷ್ಟು? 11,000 ಕೇಳಿದ್ರೆ 397 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಪರ್ಸೆಂಟೇಜ್ ಎಷ್ಟು ಗೊತ್ತಾ? 4.62%. 4.6 UPA ಸರ್ಕಾರ, ಕಾಂಗ್ರೆಸ್ ಅವರು. 2013-14ರಲ್ಲಿ ಫ್ಲಡ್, ಡ್ರಾಟು, ಸಿಡಿಲು ಇದೆಲ್ಲ ಬಂತು. ನಾವು 2,558 ಕೋಟಿ ಕೇಳಿದ್ರಿ, ಅವರು 468 ಕೋಟಿ ಕೊಟ್ಟರು. ಟೋಟಲ್ ಹೇಳ್ಬಿಡ್ತೀವಿ. ಟೋಟಲ್ ಕಾಂಗ್ರೆಸ್ಸಿನ ಮನೆಯಾಳ ಕೇಂದ್ರ ಸರ್ಕಾರ, ಕರ್ನಾಟಕದ ಜನ ಅಂಗಲಾಚಿ ಬೇಡಿದ್ದು ನಾವು. ಅವರ 10 ವರ್ಷ ಆಡಳಿತದಲ್ಲಿ ಅಂಗಲಾಚಿ ನಮ್ಮ ರೈತರಿಗೆ ಸಹಾಯಕ ಬನ್ನಿ ಅಂತ ರಾಜ್ಯ ಸರ್ಕಾರ, ಬಿಜೆಪಿ ಸರ್ಕಾರ ನಾವು ಕೇಳಿದ್ದು 44,838.59, 44,838.59 ಕೋಟಿ ರೂಪಾಯಿಗಳನ್ನ ನಾವು ಈ 10 ವರ್ಷದಲ್ಲಿ ನಾವು ಕೇಳಿದ್ದೀವಿ ಕೇಂದ್ರ ಸರ್ಕಾರಕ್ಕೆ. ಯಾವುದು? ಕಾಂಗ್ರೆಸ್ಸಿನ ಮನೆಯಾಳ ಸರ್ಕಾರಕ್ಕೆ. ಪುಣ್ಯಾತ್ಮರು ಇವಾಗ ಬಾಯ್ ಬಡ್ಕಂತವ್ರಲ್ಲ ವಿಧಾನಸೌಧದಲ್ಲಿ, ಬಾಯಿ ಅಲ್ಲೆಲ್ಲ ಬಡ್ಕೊಳೋದು, ಹೋಗಿ ಸ್ಮಶಾನದಲ್ಲಿ ಬಡ್ಕೋಬೇಕು. ಅವರು
ಬಾಯಿ ಬಡ್ಕೊಳ್ಳೋದು ವಿಧಾನಸೌಧದಲ್ಲ, ಯಾವ್ದಾರ ಸ್ಮಶಾನದ ಹತ್ರ ಹೋಗಿ ಬಾಯಿ ಬಡ್ಕೊಬೇಕು. ಯಾಕಂದ್ರೆ ಕೇಂದ್ರ ಸರ್ಕಾರ ಅವ್ರದೇ ಇದ್ದಿದ್ದು ಅವಾಗ, ಅಲ್ಲಿ ಬಾಯಿ ಬಡ್ಕೊಂಬತ್ತು. ಅವ್ರು ಕೊಟ್ಟಿದ್ದೆಷ್ಟು? 3579.22. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀವಿ. ಟೋಟಲ್ ಅಮೌಂಟ್ ಇದು 10 ವರ್ಷದಲ್ಲಿ. ನಾವು ಕೇಳಿದ್ದು, ಕರ್ನಾಟಕದ ರೈತರು ಅಂಗಲಾಚಿ ಕೇಳಿದ್ದು 44,838.59 ಕೋಟಿಗಳು. ಅವರು ಕೊಟ್ಟಿದ್ದು 3,579.22. 10%, 10.2%. ಟೋಟಲಿ ಇಷ್ಟು ಆವರೇಜ್ ಹಾಕಿದ್ರೆ 10.20. ಅಂದ್ರೆ ಕಾಲ ಭಾಗನೂ ಇಲ್ಲ, ಕ್ವಾರ್ಟರ್ ಇಲ್ಲ, ಅಲ್ಲ ಹಾಫ್ ಇಲ್ಲ, ಕ್ವಾರ್ಟರ್ ಇಲ್ಲ, ಕ್ವಾರ್ಟರ್. ಅರ್ಥ ಆಗ್ತಲ್ಲ ಇವ್ರ ಯೋಗ್ಯತೆ. ನಾವು ಕೇಳಿದ್ದು ಅವ್ರು ಕೊಟ್ಟಿದ್ದು. ನಾವು ಕೇಳಿದ್ದು 1,000 ರೂಪಾಯಿ ಕೇಳಿದ್ರೆ ಅವ್ರು ಕೊಟ್ಟಿದ್ದು 100 ರೂಪಾಯಿ ಮಾತ್ರ ಅವ್ರ ಯೋಗ್ಯತೆಗೆ. ಇದು ಕಾಂಗ್ರೆಸ್ಸಿನ ಯೋಗ್ಯತೆಯ ಚಾರ್ಟ್. ಇದು ಕಾಂಗ್ರೆಸ್ ಯೋಗ್ಯತೆಯ ಚಾರ್ಟ್. ಇದನ್ನ ಬಿಡುಗಡೆಯನ್ನ ಮಾಡಿದ್ದೀವಿ. ವಿರೋಧ ಪಕ್ಷದ ನಾಯಕನಾಗಿ ಅಂಕಿ ಅಂಶಗಳು ತಗೊಂಡು ಬಿಡುಗಡೆ ಮಾಡಿದ್ದೀನಿ. ಡಾಟಾಸ್ ಇದೆಲ್ಲ ಪೂರ್ತಿ ಡಾಟಾಸ್, ಅಂಕಿ ಅಂಶಗಳನ್ನ ತಗೊಂಡು ಬಿಡುಗಡೆ. ನಿಮ್ ಯೋಗ್ಯತೆ ಎಷ್ಟು ಬಿಡುಗಡೆ ಮಾಡಿದ್ದೀರಾ, ರಾಜ್ಯಕ್ಕೆ ಎಷ್ಟು ಅನ್ಯಾಯ ಮಾಡಿದ್ದೀರಾ, ಮೋಸ ಮಾಡಿದ್ದೀರಾ, ದ್ರೋಹ ಮಾಡಿದ್ದೀರಾ, ಮನೆ ಆಳ ಕೆಲಸ ಮಾಡಿದ್ದೀರಾ ಅನ್ನೋದನ್ನ ಅಂಕಿ ಅಂಶಗಳನ್ನ ಬಿಡುಗಡೆ ಮಾಡಿದ್ದೀವಿ. ನಿಮ್ ಯೋಗ್ಯತೆ ಇದ್ರೆ ಇದು ತಪ್ಪು ಅಂತ ಹೇಳಿ, ಇಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಸಿದ್ದರಾಮಯ್ಯ. ಸುಳ್ಳು ರಾಮಯ್ಯ, ಸುಳ್ಳು ಕುಮಾರ ಇಬ್ರು ರಾವಣನ್ ತರ 10 ನಾಲ್ಗೆ ಇಟ್ಕೊಂಡು ಮಾತಾಡಬೇಡಿ. 1 ನಾಲ್ಗೆ ಇಟ್ಕೊಂಡು ಮಾತಾಡಿ. ಮುಖ್ಯಮಂತ್ರಿ ಸ್ಥಾನಕ್ಕೆ ಗೌರವ ತಂದು ಗೌರವ ಕಳಿಬೇಡಿ. ಮುಖ್ಯಮಂತ್ರಿ ಸ್ಥಾನಕ್ಕೆ ಗೌರವ ಕಳಿಬೇಡಿ. ಇದು ಬಿಡುಗಡೆ ಮಾಡಿದ್ದೀನಿ, ಅಂಕಿ ಅಂಶಗಳ ಬಿಡುಗಡೆ ಇದು. ಆಮೇಲೆ ಇವ್ರು ಕೇಳ್ತಾರೆ, ಇರೋಣ ಇನ್ನ ಇದೆ ಹೋಗ್ಬೇಕಾ, ಇನ್ನ ಇಷ್ಟೇ ಮುಂದಿದೆ, ಇನ್ನ ಯೋಗ್ಯಗಳು ಕೇಳ್ತಾರೆ. ಈಗ ಅವರು ಯಾರು, ನಾವೇನೋ ತಪ್ಪು ಮಾಡ್ಬಿಟ್ರಪ್ಪ, ನಮ್ ಕೇಂದ್ರದಲ್ಲಿ ಇದ್ದಿದ್ದು ಮನೆಯಾಳ ಕಾಂಗ್ರೆಸ್ ಸರ್ಕಾರ ಬಿಟ್ಬಿಡಿ, ನೀವೇನ್ ಮಾಡಿದ್ರಿ ಅಂತ ಕೇಳ್ತಾರೆ. ಅದನ್ನು ಹೇಳ್ಬಿಡ್ತೀನಿ ನೋಡಿ. 2014-15 ಮೋದಿ ಸರ್ಕಾರ, ಮೋದಿಯವರ ಜನಪ್ರಿಯ ಸರ್ಕಾರ. ಡ್ರಾಟ್ ಅಕ್ಟೋಬರ್ ಅಲ್ಲಿ ಕೇಳಿದ್ದು 779 ಕೋಟಿ, ಬಿಡುಗಡೆ ಮಾಡಿದ್ದು 271 ಕೋಟಿ. SDRF ಅಲ್ಲಿ 146 ಕೋಟಿ, ಒಟ್ಟು 417 ಕೋಟಿ. ಪರ್ಸೆಂಟೇಜ್ ಎಷ್ಟು? ಬಿಜೆಪಿ NDA ಸರ್ಕಾರ 53.63%. ಯಾರಿದ್ದಿದ್ದು ಅವಾಗ? ನಿದ್ದೆರಾಮಯ್ಯ ಇದ್ದಿದ್ದು. ಮಿಸ್ಟರ್ ನಿದ್ದೆರಾಮಯ್ಯ ಎಲ್ಲಿ ಡ್ಯಾಶ್ ಹೋದ್ರು ಅಲ್ಲೇ ನಿದ್ದೆ ಹೊಡಿಯೋರು. ಏರ್ಪೋರ್ಟ್ ಅಲ್ಲಿ ಫ್ಲೈಟ್ ಇನಾಗ್ರೇಷನ್ ಹೋದ್ರೆ ಅಲ್ಲೇ ನಿದ್ದೆ ಹೊಡಿತಾ ಇದ್ದ ಸಿದ್ದರಾಮಯ್ಯನ್ಗೆ ನಿದ್ದೆ ಹೊಡಿತಾ ಇದ್ರು. ಏನು ಕೇಳದೇ ಇದ್ರು ಪಾಪ ಮೋದಿಯವರು. ಪಾಪ ಸಿದ್ದರಾಮಯ್ಯ ನಿದ್ದೆ ಹೊಡಿತಾರೆ ಯಾವಾಗನು, ಅವರು ಕೇಳಕ್ಕೆ ಟೈಮ್ ಇಲ್ಲ, ನಿದ್ದೆಗೆ ಟೈಮ್ ಇಲ್ಲ. ಅದಕ್ಕೆ ನಿದ್ದೆರಾಮಯ್ಯನಿಗೆ ಕೇಳದೇ ಇದ್ರು ಬಿಡುಗಡೆ ಮಾಡಿದ್ದು 53.63%. ಇದು ನಿದ್ದೆರಾಮಯ್ಯನಿಗೆ ಬಿಡುಗಡೆ ಮಾಡಿದ್ದು 271 ಕೋಟಿ. 779 ಕೋಟಿ. 2015-16 ಅವ್ರದೇ ಗೌರ್ಮೆಂಟ್, ಮತ್ತೆ ನಿದ್ದೆರಾಮಯ್ಯ ಗೌರ್ಮೆಂಟ್ 3,831 ಕೇಳಿದ್ದವ್ರು. 3,831 ಕೋಟಿ ಕೊಡಿ ಅಂತೇಳಿ ನಿದ್ದೆರಾಮಯ್ಯನವರು ಲೆಟರ್ ಬರೆದರು ಕೇಂದ್ರ ಸರ್ಕಾರಕ್ಕೆ. ಕೊಟ್ಟಿದ್ದು 1,646. SDRF ಅಲ್ಲಿ 207 ಕೋಟಿ, ಒಟ್ಟು 1,853. ಒಟ್ಟು 48.37%. ಬಿಜೆಪಿ ಸರ್ಕಾರ, ನರೇಂದ್ರ ಮೋದಿಯವರ ಜನಪ್ರಿಯ ಸರ್ಕಾರ. 16-17 ತಿರ್ಗಾ ನಿದ್ದೆರಾಮಯ್ಯ ಸರ್ಕಾರ. ಬರಗಾಲ
ಇವ್ರು ಬಂದಾಗೆಲ್ಲ ಬರಗಾಲನೇ ಬಿಡು. ಸಿದ್ದರಾಮಯ್ಯ ಬಂದ್ರೆ ಕಾಲಿಟ್ರೆ ಬರಗಾಲ, ಅದು ಬೇರೆ ಪ್ರಶ್ನೆ. ಕಾಲು ಗುಣ ಸರಿ ಇಲ್ಲ ಅಂತಾರೆ, ಅದು ಬೇರೆ ಪ್ರಶ್ನೆ. ನಾನು ಹಂಗೆಲ್ಲ ಹೇಳಕ್ ಹೋಗಲ್ಲ. ಪಾಪ ಅವ್ರು ನಿದ್ದೆ ಮಾಡಕ್ಕೆ ಟೈಮ್ ಇಲ್ಲ, ಇನ್ನು ಕಾಲು ಗುಣ ನೋಡಿ ಕಟ್ಕಂಡು ಯಾಕೆ ಹೋಗೋದು. ಅವಾಗ ಕೇಳಿದ್ದು 4,703 ಕೋಟಿ ಕೇಳಿದ್ದು, ಬಿಡುಗಡೆ ಮಾಡಿದ್ದು 2,293. 2,293. SDRF ಅಲ್ಲಿ 217. ಒಟ್ಟು 53.37%. 53.37% ಬಿಜೆಪಿ ಸರ್ಕಾರ. SDRF 217. 2017-18 ಫ್ಲಡ್ ಡ್ರಾಟ್ ತಿರ್ಗ ಅವರೇ ಇದ್ದಿದ್ದು, ಆ ಪುಣ್ಯಾತ್ಮನೆ ಸಿದ್ದರಾಮಯ್ಯನೇ ಇದ್ದಿದ್ದು. ಕೇಳಿದ್ದು 3,697 ಕೋಟಿ. ಬಿಡುಗಡೆ ಆಗಿದ್ದು 1,141 ಕೋಟಿ. 30.86% ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ ಕೇಳಿದ್ದರಲ್ಲಿ 30% ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಕೇಳಿದ್ದು 3,697. 1,140. 18-19 ಕುಮಾರಸ್ವಾಮಿ ಜಂಟಿ ಸರ್ಕಾರ. 18-19 ಕರೆಕ್ಟಾ? ಕುಮಾರಸ್ವಾಮಿ ಅವರ ಜಂಟಿ ಸರ್ಕಾರ. ಅದೇ ಕುಮಾರಸ್ವಾಮಿನ ಕ್ಲರ್ಕ್ ತರ ನಡೆಸ್ಕೊಂಡ್ರಲ್ಲ, ಕ್ಲರ್ಕ್ ಸರ್ಕಾರ. ಕ್ಲರ್ಕ್ ಸರ್ಕಾರ ಅಂತ ಕುಮಾರಸ್ವಾಮಿನ ಹೇಳಿದರು. ಕ್ಲರ್ಕ್ ಸರ್ಕಾರ. ಆ ಕ್ಲರ್ಕ್ ಸರ್ಕಾರ ಇದ್ದಾಗೂ ಕೂಡ ಕಾಂಗ್ರೆಸ್ ನೇತೃತ್ವದ ಕ್ಲರ್ಕ್ ಸರ್ಕಾರ ಇದ್ದರೂ ಕೂಡ ಬಿಡುಗಡೆ ಕೇಳಿದ್ದು 2,434. ಬಿಡುಗಡೆ ಮಾಡಿದ್ದು 1,248. 51.27% ಕೊಟ್ಟಿರೋದು. ಅವಾಗ ದಿನ ಜಗಳ. ಸಿದ್ದರಾಮಯ್ಯ ಚೇರ್ಮನ್, ಇವರು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು. ಈ ಜಗಳದ ಮಧ್ಯನೂ ಕೂಡ ಕೇಂದ್ರ ಸರ್ಕಾರ ಅನ್ಯಾಯ ಮಾಡದೆ ಈ ಮೆಮೊರಾಂಡಮ್ಗೆ ಇಮಿಡಿಯೇಟ್ ಆಗಿ ಬಿಡುಗಡೆಯನ್ನ ಮಾಡಿದ್ದಾರೆ. ಅಕ್ಟೋಬರ್ ಕೇಳಿದ್ರು, ಮಾರ್ಚ್ ಅಲ್ಲಿ ಬಿಡುಗಡೆ ಮಾಡಿದ್ದಾರೆ. 2019-20 ಕೇಳಿದ್ದು 3,837 ಬಿಜೆಪಿ ಸರ್ಕಾರ. ಬಿಡುಗಡೆ ಮಾಡಿದ್ದು 3,412. 88.91% ಬಿಡುಗಡೆ ಮಾಡಿದ್ದಾರೆ. ಆಲ್ಮೋಸ್ಟ್ ಆಲ್ 90%. 20-21 ಅಲ್ಲ, ಇದು 19-20 3,837 ಕೇಳಿದ್ದು. ಬಿಡುಗಡೆ ಆಗಿದ್ದು 3,412. NDRF SDRF ಸೇರಿ 88.91%. 20-21 3,412. 20-21 ಕೇಳಿದ್ದು 2,242.48 ಕೋಟಿ. ಫಸ್ಟ್ ಲ್ಯಾಂಡ್ ಸ್ಲೈಡ್ ಆಯ್ತು, ನಿಮ್ಗೆಲ್ಲ ಗೊತ್ತಿದೆ. ಕೊಡಗು ಅಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ ಆಗಿತ್ತು, ಚಿಕ್ಕಮಗಳೂರು ಎಲ್ಲ ಲ್ಯಾಂಡ್ ಸ್ಲೈಡ್ ಆಗಿತ್ತು. 2 ಮೆಮೊರಂಡಮ್ ಅನ್ನ ಕೊಟ್ಟಿದ್ರಿ. ನಾನೇ ರೆವಿನ್ಯೂ ಮಿನಿಸ್ಟರ್, ಕೊಟ್ಟಿದ್ದು 1,480. 66% ಕೊಟ್ಟು 66%. NDA ಬಿಜೆಪಿ ಗವರ್ಮೆಂಟ್. ಕೇಳಿದ್ದು 2,242. 21-22 ಎಂಡಿಗೆ ಬರ್ತಾ ಇದ್ದೀನಿ. ಫ್ಲಡ್ ಲ್ಯಾಂಡ್ ಸೈಡ್ ನಮ್ದೇ ಸರ್ಕಾರ, ನಾನೇ ರೆವಿನ್ಯೂ ಮಿನಿಸ್ಟರ್. ಅಶೋಕ್ 2 ಬಾರಿ ನಾವು ಕೇಳಿದ್ರಿ. 840 ಕೋಟಿ ಒಂದು,
1280 ಕೋಟಿ 2 ಸರಿ ಕೇಳಿದ್ರಿ. ಒಟ್ಟು 2122 ಕೋಟಿ ಕೇಳಿದಿರಿ ನಾವು. 2122 ಕೋಟಿ ನಾವು ಕೇಳಿದ್ದು. ಕೊಟ್ಟಿದ್ದು 2255.8, ಕೇಳಿದ್ದು 2122, ಕೊಟ್ಟಿದ್ದು 2255, 106.26%. ನರೇಂದ್ರ ಮೋದಿ ಅವರ ಸರ್ಕಾರ. ಏನ್ ಹೇಳ್ಬೇಕೀಗ? ಈ ಮನೆ ಆಳ ಕಾಂಗ್ರೆಸ್ ಅವರು ಸರಿನಾ, ಮೋದಿ ಸರಿನಾ? ಕೊನೆಯದು ಒಂದು ಹೇಳ್ಬಿಡ್ತೀನಿ, ಇನ್ನ ಒಂದು ಅಷ್ಟೇ. 22-23 ಫ್ಲಡ್ ನಾವು ಕೇಳಿದ್ದು 1944, ಕೊಟ್ಟಿದ್ದು 1603, NDRF SDRF 2 ಸೇರಿ 82.46% ಕೊಟ್ಟಿರೋದು. 23-24 ಕರ್ನಾಟಕದಲ್ಲಿ ಸುಳ್ಳು ರಾಮಯ್ಯನ ಸರ್ಕಾರ, ಮತ್ತೆ ಬರ. ಆಗೆಲ್ಲ ಬರ ಆಯ್ತು, ಹೇಳ್ದಲ್ಲ ಫುಲ್ 5 ವರ್ಷ ಬರ, ಮತ್ತೆ ಹೆಜ್ಜೆ ಇಟ್ರು, ಮತ್ತೆ ಬರ. ಕೇಳಿದ್ದು 18,171, NDRF SDRF ಒಟ್ಟು ಕೊಟ್ಟಿದ್ದು 4,151.42. ಇಷ್ಟು ಹಣವನ್ನ ಕೊಟ್ಟಿದ್ದಾರೆ. ನಾನು ಕಾಂಗ್ರೆಸ್ ಅನ್ನು ಕೇಳಕ್ ಇಷ್ಟಪಡ್ತಾ ಇದ್ದೀನಿ. ಇಷ್ಟೂ ಕೂಡ ದಾಖಲೆಯನ್ನ ನಾನು ಇವತ್ತು ನಿಮ್ಮ ಮುಂದೆ ಬಿಡುಗಡೆಯನ್ನ ಮಾಡಿದ್ದೀನಿ. ನಾನು ನಿಮ್ಮ ಯೋಗ್ಯತೆ ಏನು? ನೀವು 10 ವರ್ಷ ಕೇಂದ್ರ ಸರ್ಕಾರ ಇತ್ತಲ್ಲ, ಕರ್ನಾಟಕಕ್ಕೆ ಏನು ಕೊಟ್ರಿ? ಚಿಪ್ಪನ್ನ ಕೊಟ್ರಿ. ಚಿಪ್ಪುಗಳ ಮೇಲೆ ಚಿಪ್ಪುಗಳು. ಚಿಪ್ಪು ಮೇಲೆ ಚಿಪ್ಪು ಕೊಟ್ರಿ. ಆದ್ರೆ ನರೇಂದ್ರ ಮೋದಿ ಅವರ ಸರ್ಕಾರ, ಭರಪೂರವಾದಂತ ಹಣವನ್ನ ಯಾವುದೇ ತಾರತಮ್ಯ ಮಾಡದೆ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ನೀವು ನಿಮ್ ಸರ್ಕಾರ ಇದ್ದಾಗ ಏನ್ ಮಾಡಿದ್ದೀರಾ ಅಂತ ನಿಮ್ಮ ತಟ್ಟೆಯಲ್ಲಿ ಸತ್ತ ಕತ್ತೆ ಬಿದ್ದಿದೆ. ನಿಮ್ ತಟ್ಟೆಯಲ್ಲಿ ಸತ್ತ ಕತ್ತೆ ಬಿದ್ದಿದೆ. ನಮ್ ತಟ್ಟೆಯಲ್ಲಿ ನೊಣ ಹುಡ್ಕಕ್ ಬರ್ಬೇಡಿ. ಎಲೆಕ್ಷನ್ ಇದೆ ಅಂತೇಳಿ ಈ ಡ್ರಾಮಾ, ನಾಟಕ ಇವೆಲ್ಲವನ್ನ ಬಿಟ್ಟು ಕೇಂದ್ರ ಸರ್ಕಾರ ಕೊಟ್ಟಂತ ಹಣವನ್ನ ರೈತರ ಮನೆಗಳಿಗೆ ತಲುಪಿಸಿ. ಅದನ್ನ ದುಡ್ಡು ಹೊಡೆದ್ಬಿಟ್ಟು, ಈ ದುಡ್ಡನ್ನ ಒಡೆದು ATM ಮಾಡಿ ಬೇರೆ ಬೇರೆ ರಾಜ್ಯಗಳಿಗೆ, ಮಧ್ಯಪ್ರದೇಶ, ರಾಜಸ್ಥಾನ, ಎಲ್ಲೆಲ್ಲಿಗೆ ಚುನಾವಣೆಗೆ ಫಂಡ್ಗೋಸ್ಕರ ನೀವು ಕಳಿಸ್ಬೇಡಿ. ನಾವು ಕಾವಲುಗಾರ ರೀತಿ ಕಾಯ್ತೀರಿ. ಇದನ್ನ ಬಿಜೆಪಿ ಕಾವಲುಗಾರ ರೀತಿ ಕಾಡ್ತಾನೆ. ಇದನ್ನ ಡೈರೆಕ್ಟ್ ಆಗಿ DBT ಮುಖಾಂತರ ನೀವೇನೋ ಫ್ರೂಟ್ ಗೀಟು ಮಾಡಿದಿರಲ್ಲ, ಅವೆಲ್ಲ ಬಿಟ್ಬಿಡಿ. ಫ್ರೂಟ್ ಬೇಡ, ಬಾಳೆಕಾಯಿ ಬೇಡ, ನಿಂಬೆಕಾಯಿ ಬೇಡ, ಏನು ಬೇಡ, ಫ್ರೂಟ್ ಗಿಟ್ ಬೇಡ. ಡೈರೆಕ್ಟ್ ಆಗಿ DBT, ಡೈರೆಕ್ಟ್ ಆಗಿ ರೈತರ ಅಕೌಂಟ್ಗೆ ದುಡ್ಡನ್ನ ಹಾಕಿ. ಇಲ್ಲಾಂದ್ರೆ ಬಿಜೆಪಿ ಇದನ್ನ ಕಾವಲು ಕಾಯ್ದಂತೆ ಬಿಡಲ್ಲ. ನಮ್ಗೆ ಗೊತ್ತಿದೆ, ಕಾಂಗ್ರೆಸ್ ಅವರು ಲೂಟಿಕೋರರು, ಇದರಲ್ಲೂ ಕಮಿಷನ್ ಹೊಡೆಯಕ್ಕೆ ಯೋಚನೆ ಮಾಡ್ತಾರೆ. ನೋ ಚೆಕ್ ನೋ ಕ್ಯಾಶ್, DBT ಮುಖಾಂತರ ರೈತರ ಅಕೌಂಟ್ಗೆ ಹೋಗ್ಬೇಕು ಅನ್ನೋ ಇದನ್ನ ಮಾಡ್ತೀವಿ. ಕಾಂಗ್ರೆಸ್ ಅವರಿಗೆ ನಮ್ಮ ಸರ್ಕಾರ ಇದ್ದಾಗ ನಾವು ಇದು NDRF ಅಡಿಯಲ್ಲಿ ಹಣ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡ್ತೀವಿ. ಇಷ್ಟು ಹಣವನ್ನ, ಅದು 3,454 ಕೋಟಿ ಹಣವನ್ನ ಬಿಡುಗಡೆ ಮಾಡಿದೆ ಕೇಂದ್ರ ಸರ್ಕಾರ. ಈಗ ರಾಜ್ಯ ಸರ್ಕಾರ ಏನ್ ಮಾಡ್ಬೇಕು ಅಂದ್ರೆ, ರಾಜ್ಯ ಸರ್ಕಾರನು ಕೂಡ 3,454 ಕೋಟಿ ಬಿಡುಗಡೆ ಮಾಡಬೇಕು. ಮ್ಯಾಚಿಂಗ್ ಗ್ರಾಂಟ್ ಕೇಂದ್ರ ಸರ್ಕಾರ ಇದು ಬಿಡುಗಡೆ ಮಾಡಿದೆ. ರಾಜ್ಯ ಸರ್ಕಾರನು ಕೂಡ 3,454 ಕೋಟಿನ ಬಿಡುಗಡೆ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ಈ ಹಣ
NDRF ರೂಲ್ಸ್ ಪ್ರಕಾರ ಏನ್ ಕೊಡ್ತೀರಿ ಹಣ ರೈತರಿಗೆ ಸಾಕಾಗಲ್ಲ. ಇದನ್ನ ಅರ್ಥ ನಾವೊಂದು ಆದೇಶ ಮಾಡಿದ್ರಿ ಕರ್ನಾಟಕ ಸರ್ಕಾರ, ಬಿಜೆಪಿ ಸರ್ಕಾರ, ನಾನು ರೆವಿನ್ಯೂ ಮಿನಿಸ್ಟರ್ ಇದ್ದಾಗ, ಬೊಮ್ಮಾಯಿ ಅವರಿದ್ದಾಗ, ಯಡಿಯೂರಪ್ಪನವರಿದ್ದಾಗ ನಾವೊಂದು ಆದೇಶ ಮಾಡಿದ್ವಿ. NDRF ಜೊತೆಗೆ ನಮ್ದು NDRF ಎಷ್ಟು ಕೊಡ್ತಾರೋ ನಾವು ಅದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದ ಮ್ಯಾಚಿಂಗ್ ಅಂತ ಹೇಳ್ಬಿಟ್ಟು ನಾವು ಅರ್ಧ ದುಡ್ಡು ಕೊಟ್ರಿ. NDRF ಪ್ರಕಾರ ಅವಾಗ ಇದ್ದಿದ್ದು 6,800 ರೂಪಾಯಿ ಪ್ರತಿ ಹೆಕ್ಟೇರ್ಗೆ, ಎಕರೆಗಲ್ಲ, ಹೆಕ್ಟೇರ್ಗೆ ಇದ್ದಿದ್ದು 6,800. ಎಕರೆಗೆ ಎಷ್ಟು ಬರ್ತದೆ ಗೊತ್ತಾಗ್ತದಲ್ಲ, 2,500 ಏನೋ ಬರ್ಬೋದು ಅಷ್ಟೇ. ಎಕರೆಗೆ 2,500 ರೂಪಾಯಿ ಅಷ್ಟೇ ಬರ್ಬೋದು. 2,500 3,000 ರೂಪಾಯಿ ಬರ್ಬೋದು. ನಾವು ಅದನ್ನ ಹೆಕ್ಟೇರ್ಗೆ ಮತ್ತೆ ನಾವು 6,800 ಸೇರಿಸ್ತೀವಿ. ಅಂದ್ರೆ ರಾಜ್ಯ ಸರ್ಕಾರ ನಾವು ಕೊಟ್ರಿ ಅದಕ್ಕೆ. ಅವಾಗ ಒಟ್ಟು 13,600 ಆಯ್ತು. ಬಹುವಾರ್ಷಿಕ ಬೆಳೆಗೆ 18,000 ಇತ್ತು. 18,000 ಅದು ಹಾನಿ ಆದಾಗ ನಾವು ಅದಕ್ಕೆ 10,000 ರೂಪಾಯಿ ಸೇರಿಸಿ 28,000 ಕೊಟ್ರಿ ರಾಜ್ಯ ಸರ್ಕಾರದಿಂದ. ಈಗ ಇರುವಂತ ಸುಳ್ಳು ರಾಮಯ್ಯನ ಸರ್ಕಾರ ಸುಳ್ಳುಗಳನ್ನು ಹೇಳದೆ ನೀವು ಕೂಡ 3,454 ಕೋಟಿ ರಾಜ್ಯ ಸರ್ಕಾರದ ಖಜಾನೆಯಿಂದ ಬಿಡುಗಡೆ ಮಾಡಿ ರೈತರಿಗೆ ಕೊಡಬೇಕು ಅಂತೇಳಿ ನಾನು ವಿರೋಧ ಪಕ್ಷದ ನಾಯಕನಾಗಿ ಸರ್ಕಾರಕ್ಕೆ ಆಗ್ರಹವನ್ನ ಮಾಡ್ತೀನಿ. ನಿಮ್ಮ ಯೋಗ್ಯತೆ ಇದ್ರೆ ನೀವು ಹೇಳ್ತಿರಲ್ಲ, ಸರ್ಕಾರ ಯಾರೋ ಹೇಳಿದಿರುತ್ತೆ, ಯಾರೋ ವಿರೋಧ ಪಕ್ಷ ಹೇಳಿದಂತೆ ಇಲ್ಲ ಅಂತ ಹೊಡಿತಾ ಇದೆ ದುಡ್ಡು ನಮ್ಮಲ್ಲಿ ಖಜಾನೆಯಲ್ಲಿ ಖರ್ಚು ಮಾಡಕ್ಕೆ ನಮ್ಮ ಹತ್ರ ಖರ್ಚು ಮಾಡಕ ಆಗದೆ ಅಷ್ಟ ಉಳಿದಿದೆ ಖಜಾನೆಯಲ್ಲಿ ಅಂತ ಹೇಳ್ತಾ ಇದ್ರಲ್ಲ. ಈಗ ಬಿಡುಗಡೆ ಮಾಡಿ, ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ, ಈಗ ತಾವು ಬಿಡುಗಡೆ ಮಾಡಿ. ನಾವು ಬಿಡುಗಡೆ ಮಾಡಿದ್ದೀರಿ. ನಾವು ರೈತರ ಪರವಾಗಿ ನಿಂತಿದ್ರಿ. ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ ರೈತರ ಪರವಾಗಿ ನಿಂತಿದ್ರಿ. ನಿಮ್ ಯೋಗ್ಯತೆ ಇದ್ರೆ, ಮಾನ ಮರ್ಯಾದೆ ಏನಾನ ಒಂದಿದ್ರೆ ಈ ಚುನಾವಣಾ ಸ್ಟಂಟ್ಗಳನ್ನ ಮಾಡದೆ ರಾಜ್ಯ ಸರ್ಕಾರ ಅಷ್ಟಣ ಬಿಡುಗಡೆ ಮಾಡಬೇಕು. ಇಲ್ಲ ಅಂದ್ರೆ ನಿಮ್ಮದು ಪಾಪರ್ ಸರ್ಕಾರ. ಇದು ಬಿಡುಗಡೆ ಆಗಿಲ್ಲ ಅಂದ್ರೆ ಪಾಪರೇ. ಹಣ ಇಲ್ಲ ನಿಮ್ಮ ಹತ್ರ ಅಂತ, ಹಣ ಇದ್ರೆ ಬಿಡುಗಡೆ ಆಗಿ, ಇಲ್ಲ ಅಂದ್ರೆ ಪಾಪರ್ ಸರ್ಕಾರ ಪಕ್ಕ. ಸರ್ಟಿಫಿಕೇಟ್ ಶ್ವೇತಪತ್ರವನ್ನ ನಾನೇ ಬಿಡುಗಡೆ ಮಾಡ್ತಾ ಇದ್ದೀನಿ. ಶ್ವೇತಪತ್ರವನ್ನ ಬಿಡುಗಡೆ ಮಾಡ್ತೀನಿ. ಇದು ಪಾಪರ್ ಸರ್ಕಾರ ಅಂತ ನಾನು ಶ್ವೇತಪತ್ರವನ್ನ ಬಿಡುಗಡೆ ಮಾಡ್ತೀನಿ. ನೀವು ಬಿಡುಗಡೆ ಮಾಡ್ಲಿಲ್ಲ ಅಂದ್ರೆ ನಾವೇನ್ ಯಾರಿಗೋ ಕೇಳ್ತಾ ಇಲ್ಲ, ಇದನ್ನ ರೈತರಿಗೆ ಕೇಳ್ತಾ ಇರೋದು. ರೈತರಿಗೆ ನೀವು ಹಣವನ್ನ ಇದು ಬಿಡುಗಡೆ ಮಾಡಿಲ್ಲ ಅಂದ್ರೆ ನೀವು ಪಾಪರ್ ಸರ್ಕಾರ, ಖಜಾನೆ ಖಾಲಿಯಾಗಿದೆ, ಲೂಟಿ ಹೊಡೆದ್ಬಿಟ್ಟಿದ್ರ, ಖಜಾನೆಯನ್ನ ಲೂಟಿ ಹೊಡೆದಂತ ಕಾಂಗ್ರೆಸ್ಸಿನ ಸರ್ಕಾರ ಅಂತ ನಿಮ್ಗೆ ಬಿರುದನ್ನ ನಾವು ಕೊಡ್ತೀವಿ. ಇದು ನಮ್ಮ ಡಿಮ್ಯಾಂಡ್. ಮತ್ತೆ ನಮ್ಮ ಸರ್ಕಾರ ಇದ್ದಾಗೂ ಕೂಡ ನಾವು ಫ್ಲಡ್ ಆದಾಗೆಲ್ಲನೂ ಕೂಡ, ಫ್ಲಡ್ ಬರ ಏನೇ ಬರ್ಬೋದು, ಕೆಲಮಿಟಿ ಆದಾಗ ಕೂಡ 2 ತಿಂಗಳೆಲ್ಲ ಹಣ ಬಿಡುಗಡೆ ಮಾಡಿದ್ವಿ. 2 months, ವಿತಿನ್ 2 months ನಮ್ಮ 4 ವರ್ಷದ ಅವಧಿಯಲ್ಲಿ 2 ತಿಂಗಳಲ್ಲಿ 1 ತಿಂಗಳಲ್ಲಿ ಹಣವನ್ನ ಬಿಡುಗಡೆ ಮಾಡಿದ್ವಿ. ಇವತ್ತು ರಾಜಕೀಯ ಕಾರಣಕ್ಕೋಸ್ಕರ ನೀವು ವಿಧಾನಸೌಧವನ್ನ ದುರುಪಯೋಗ ಮಾಡ್ಕೊಂತ ಇದ್ದೀರಾ. ಈಗಾಗಲೇ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಚೀಫ್ ಸೆಕ್ರೆಟರಿ ಅವರಿಗೆ. ವಿಧಾನಸೌಧದಲ್ಲೇ ಸೇರ್ಪಡೆ ಕಾರ್ಯಕ್ರಮ ಮಾಡ್ತಾರೆ, ವಿಧಾನಸೌಧದಲ್ಲೇ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತೀರಾ. ಬೇರೆ ಯಾವ್ದು ಜಾಗ ಸಿಕ್ಕಿಲ್ಲ, ಫ್ರೀಡಮ್ ಪಾರ್ಕ್ ಸಿಕ್ಕಿಲ್ಲ.